ಸೂಕ್ಷ್ಮ ಪ್ರದೇಶದಲ್ಲಿ ವಾಸಿಸುವ ಜನರು ಒಪ್ಪಲಿ ಬಿಡಲಿ ಪರ್ಯಾಯ ಕ್ರಮ ಕೈಗೊಳ್ಳಬೇಕು. ಜನರು ಬೇಡ ಅಂದ್ರೆ ಸ್ಥಳಾಂತರ ಮರೆತು ಬಿಡಬಾರದು. ಜನರ ಪ್ರಾಣ ರಕ್ಷಣೆ ದೃಷ್ಟಿಯಲ್ಲಿ ಕೆಲವು ನಿಷ್ಠುರ ಹೆಜ್ಜೆಗಳನ್ನು ಸರ್ಕಾರ ಇಡಬೇಕಾಗುತ್ತೆ. ಗುರುತಿಸಿರುವ ಸೂಕ್ಷ್ಮ ಮನೆ ವಸತಿ ಪ್ರದೇಶಗಳಿಂದ ನಿವಾಸಿಗಳನ್ನು ಬಲವಂತವಾಗಿ ಆದರೂ ಸ್ಥಳಾಂತರ ಮಾಡಬೇಕೆಂದು ಅಧಿಕಾರಿಗಳಿಗೆ ಕಂದಾಯ ಸಚಿವರು ತಾಕೀತು ಮಾಡಿದರು. ದುರಂತ ಸಂಭವಿಸಿದ್ರೆ ಸರ್ಕಾರ ಜವಾಬ್ದಾರಿಯಾಗುತ್ತೆ. ಪ್ರಾಣಹಾನಿ ಎಲ್ಲದಕ್ಕಿಂತ ದೊಡ್ಡ ನಷ್ಟ. ಈ ಸಂದರ್ಭ ಜಿಲ್ಲಾಡಳಿತ ಶಿಸ್ತಿನಿಂದ ನಡೆದುಕೊಳ್ಳಬೇಕು. ಬೇಜವಾಬ್ದಾರಿ ವರ್ತನೆ ನಮ್ಮ ಸೂಚನೆ ಪಾಲಿಸದಿದ್ದರೆ ಲಾಠಿ ರುಚಿ ತೋರಿಸಲು ಸೂಚಿಸಿದ್ದೇನೆ. ಇಂತಹ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಕಷ್ಟವಾಗುತ್ತೆ. ವಿಜ್ಞಾನಿಗಳ ಅಥವಾ ಹಿಂದಿನ ಘಟನಾವಳಿಗಳನ್ನು ಗಮನಿಸಿ ಸೂಕ್ಷ್ಮ ಪ್ರದೇಶ ವಾಸಿಗಳನ್ನು ಖಾಲಿ ಮಾಡಿಸಬೇಕು. ಈ ಸಂದರ್ಭ ಜನಪ್ರಿಯತೆ ಮುಖ್ಯವಲ್ಲ, ಪ್ರಾಣ ರಕ್ಷಣೆ ಮುಖ್ಯ. ಪ್ರಾಣ ಹೋದ ನಂತರ ಪರಿಹಾರ ನೀಡುವುದು ನಮ್ಮ ಉದ್ದೇಶವಲ್ಲ, ಪ್ರಾಣ ಉಳಿಸುವುದು ನಮ್ಮ ಉದ್ದೇಶ. ಯಾವುದೇ ಜೀವಹಾನಿ ಆಗಬಾರದು ಎಂಬುದು ಸರ್ಕಾರದ ಧ್ಯೇಯವಾಗಿದೆ. ಜಿಲ್ಲಾಡಳಿತವು ನಿಷ್ಠುರ ನಡೆ ಅನುಸರಿಸಬೇಕೆಂದು ಒತ್ತಿ ಹೇಳಿದರು. ನೋಡಿ, ಅವರು ಬಿಜೆಪಿಯವರು JDSನವರು ಕರ್ನಾಟಕಕ್ಕೆ ಏನಾದರೂ ಕೇಂದ್ರ ಸರ್ಕಾರದಿಂದ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ತಮಗೆ ಗೊತ್ತಿದೆ, ಹೋದ ವರ್ಷ ಬರಗಾಲ ಬಂದಾಗ ನಾವು ಬರ ಪರಿಹಾರ ಕೇಳಿದಾಗ ಕೇಂದ್ರ ಸರ್ಕಾರ ನಮಗೆ ಬಿಡಿಗಾಸನ್ನು ಕೂಡ ಕೊಡಲಿಲ್ಲ. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಕಾನೂನಿನ ಹೋರಾಟ ಮಾಡಿದ ಮೇಲೆ ನಮಗೆ 3,454 ಕೋಟಿ ಬಂದಿದ್ದು. ಆವತ್ತು ಒಬ್ಬ ಕೇಂದ್ರದ ಮಂತ್ರಿನೂ ಕೂಡ ಕರ್ನಾಟಕಕ್ಕೆ ಸಂವಿಧಾನಬದ್ಧವಾಗಿ ಬರಬೇಕಾಗಿರೋ ಅನುದಾನ ಕೊಡಿ ಅಂತ ನಮ್ಮ ಪರವಾಗಿ ಮಾತಾಡಲಿಲ್ಲ. ಈ ಬಾರಿ ಸೆಂಟ್ರಲ್ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ದೊಡ್ಡ 0 ಕೊಟ್ಟಿದ್ದಾರೆ. ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಿದ್ರ ನಮ್ಮ ರಾಜ್ಯದ ಪರವಾಗಿ ನ್ಯಾಯ ಕೊಡಿ ಅಂತ? ಇವ್ರು ಏನಕ್ಕೆ ನಮ್ಮ ರಾಜ್ಯದಿಂದ ಹೋಗಿ ಅಲ್ಲಿ ಮಿನಿಸ್ಟರ್ಗಳಾಗಿರೋದು? ಅಲ್ಲಿ ಬರೀ ಸಲಾಂ ಹೊಡಿಲಿಕ್ಕೆ, ಯಾರ್ದೋ ಗುಲಾಮ್ಗಿರಿ ಮಾಡ್ಲಿಕ್ಕ, ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಲಿಕ್ಕ ಇವ್ರು ಇರೋದು? ಮೇಕೆದಾಟು ಯೋಜನೆಗೆ ಇವತ್ತಿಗೂ ಪರ್ಮಿಷನ್ ಸಿಕ್ಕಿಲ್ಲ. ಏನ್ ಮಾಡ್ತಾ ಇದ್ದಾರೆ ಆ ಭಾಗದಿಂದ ಮಂತ್ರಿ ಆಗಿರ್ತಕ್ಕಂಥವ್ರು ಕೇಂದ್ರದಲ್ಲಿ? ಅಲ್ಲಿ ಕಳಸಾ ಬಂಡೂರಿ ನಾಲೆ ಯೋಜನೆ 25 ವರ್ಷದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಹಿಡ್ಕೊಂಡು ಕೂತ್ಕೊಂಡಿದೆ. ಅಲ್ಲಿ ಆ ಭಾಗದ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ದಾರೆ? ಅಪ್ಪರ್ ಭದ್ರಾಗಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ನಯಾ ಪೈಸಾ ಕೊಟ್ಟಿಲ್ಲ. ಈ ಅನ್ಯಾಯಗಳ ಸರಮಾಲೆಯನ್ನ ಮುಚ್ಚಾಕ್ಬಿಟ್ಟು ಇವತ್ತು ಜನಗಳಿಗೆ ಕಣ್ಣು ತಪ್ಪಿಸೋ ದಾರಿ ತಪ್ಪಿಸೋ ಕೆಲಸ ಬಿಜೆಪಿ JDSನವ್ರು ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಯಾಕೆ? ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯವನ್ನ ಮುಚ್ಚಾಕ್ಬೇಕು. ಸಾಲದಕ್ಕೆ ಇವೆಲ್ಲ ಅನ್ಯಾಯಗಳು ಸಾಲದು ಅಂತೇಳಿ ಕರ್ನಾಟಕದ ಪಾರ್ಲಿಮೆಂಟ್ ಸೀಟ್ಗಳನ್ನೇ ಕಿತ್ಕೊಳ್ಳಕ್ ಹೊರಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ನಮ್ಮ ಕರ್ನಾಟಕದ ಸೀಟ್ಗಳನ್ನ ಕಿತ್ಕೊಂಡು ಉತ್ತರ ಭಾರತಕ್ಕೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇಷ್ಟೆಲ್ಲ ಅನ್ಯಾಯಗಳನ್ನ ಮುಚ್ಚಾಕಿ ಜನಗಳ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಇವ್ರು ಯಾವ್ದ್ಯಾವ್ದೋ ಸುಳ್ಳು ಆರೋಪಗಳನ್ನ ತಗೊಂಡು ನಾಟಕ ಮಾಡ್ತಾ ಇದ್ದಾರೆ. ನಾನು ಇವ್ರಿಗೆ ಕೇಳೋದಿಷ್ಟೇ, ಆ ಕಡೆ ಪ್ರಹ್ಲಾದ್ ಜೋಶಿ ಅವ್ರ ಮಿನಿಸ್ಟರ್ ಇದ್ದಾರೆ, ಈ ಕಡೆ ಕುಮಾರಸ್ವಾಮಿ ಅವ್ರ ಮಿನಿಸ್ಟರ್ ಇದ್ದಾರೆ. ಇಬ್ರು ಕೂತ್ಕೊಂಡು ಸೆಂಟ್ರಲ್ಲಿ ನಮ್ಮ ರಾಜ್ಯ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತ ಪಿತೂರಿ ನಡೆಸ್ತಾ ಇದ್ದಾರೆ. ಅದ್ರ ಬದಲಿಗೆ ರಾಜ್ಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಇವ್ರು ಮಾಡ್ಲಿ. ಇಡಿನವ್ರನ್ನ ಕಳಿಸ್ತಾರೆ. ಆ ಇಡಿನವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ. ನೀವು CM ವಿರುದ್ಧ ಸ್ಟೇಟ್ಮೆಂಟ್ ಸುಳ್ಳು ಹೇಳಿಕೆಯನ್ನ ಕೊಡಿ, ನೀವು ಸುಳ್ಳು ಹೇಳಿಕೆ ಕೊಟ್ರೆ ನಿಮ್ಗೆ ಎಲ್ಲ ರಕ್ಷಣೆ ಮಾಡ್ತೀವಿ, ಸುಳ್ಳು ಹೇಳಿಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ 7 ವರ್ಷ ಜೈಲ್ಗೆ ಹಾಕ್ಸ್ತೀವಿ ಅಂತ ಬೆದರಿಸ್ತಾರೆ. ಅವ್ರ ಉದ್ದೇಶ ಏನು? ಸತ್ಯ ಹೊರಗೆ ತರೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದ, ಅಥವಾ ತಪ್ಪು ಮಾಡಿದವ್ರಿಗೆ ರಕ್ಷಣೆ ಕೊಟ್ಬಿಟ್ಟು ಹಗರಣವನ್ನ ಮುಚ್ಚಾಕಿ ಸರ್ಕಾರವನ್ನ ಬುಡಮೇಲು ಮಾಡುವಂತಹದ್ದ? ಅದಕ್ಕೇನೆ ಇವತ್ತು ಇಡಿ ಅಧಿಕಾರಿಯ ವಿರುದ್ಧ ಒಂದು FIR ರಿಜಿಸ್ಟರ್ ಆಗಿದೆ. ಅಲ್ಲಿಗೆ ಸಾಲಿಲ್ಲ ಅಂತೇಳಿ ಇವತ್ತು ಇವರೆಲ್ಲ ಸೆಂಟ್ರಲ್ ಮಿನಿಸ್ಟರ್ಗಳು ಡೆಲ್ಲಿಯಲ್ಲಿ ಕೂತ್ಕೊಂಡ್ಬಿಟ್ಟು ರಾಜ್ಯಕ್ಕೆ ನ್ಯಾಯ ಕೊಡೋದು ಬಿಟ್ಬಿಟ್ಟು ಇವತ್ತು ಗವರ್ನರ್ ಆಫೀಸನ್ನ, ರಾಜ್ಯಪಾಲರ ಕಚೇರಿಯನ್ನ ರಾಜಕೀಯ ಪಿತೂರಿಗೆ ಬಳಸ್ಕೊಳ್ಳಿಕ್ಕೆ ಶುರು